ठिकाणी राजा साधक आश्रमाचे माताजी सन्माननीय बसवताई यांच्याकडून या ठिकाणी एकमत परिवाराच्या वतीनं औरंगाबाद कमी क्षेत्रावर भरपूर उत्पन्न काढल्याबद्दल त्यांचा या ठिकाणी सत्कार आयोजित करण्यात आला होता। पुढील या ठिकाणी 2 शब्द बोलण्यासाठी आपले काका बोलणार आहेत। गुरु साक्षात परब्रह्म तस्मै श्री ಇವತ್ತಿನ ಯಾವ ಈ ಸರ್ಕಾರ ಮಾಸಿ ದಂಡೆಯವರು ಮತ್ತು ಉಮೇಶ್ ಕೋಳಿ ಅವರು ಇವರು ಸತ್ಕಾರ ಕಾರ್ಯಕ್ರಮವನ್ನು ಈ ನಮ್ಮ ಏಕಾಗ್ರ ಸಾಧಕ ಆಶ್ರಮದಲ್ಲಿ ಇಟ್ಕೊಂಡ್ರೆ ಈ ಸತ್ಕಾರ ಮೂರ್ತಿ ಆದಂಥದ್ದು ಈ ಸತ್ಕಾರ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಯಾವ ತನ ಮನ ಧನದಿಂದ ತಾವು ಅರ್ಪಣೆ ಮಾಡಿದಂಥ ಯಾವುದೇ ಕಾರ್ಯಕ್ರಮದಲ್ಲಿ ಕಾಯಕದಾಗ ಆಗಲಿ ಅಂತ ಒಂದು ಮೂರ್ತಿ ಸ್ಥಾನ ಆಗೋದ್ರಿಂದ ಅವರಿಗೆ ಸರ್ಕಾರ ಮೂರ್ತಿ ಅಂತ ಹೇಳಿ ನಾವು ಎಲ್ಲರೂ ಅವ್ರ ಸರ್ಕಾರವನ್ನು ಮಾಡ್ತಿದ್ದೆವು। ಆಗ ಇಲ್ಲಿ ಯಾವ ನಮ್ಮೂರ ಗ್ರಾಮಸ್ಥರಂತ ಮಾಸಿನ ಹಂಡೆಯವರು ಸದನ ಶಿಕ್ಷಕರಿಗೆ ಮತ್ತು ಕೃಷಿ ರತ್ನ ಅಂತ ಅವರಿಗೆ ಮದುವೆ ಸಿಕ್ಕ ಯಾವುದು ಅಂತ ಕೇಳಿದ್ರೆ ಆ ಉಳಿದ ಉದ್ದಿನ ಬೆಳೆಯಲ್ಲಿ ಅಂತ ಅವರು ಕಷ್ಟ ತಗೊಂಡ ನಾವು ಪ್ರತ್ಯಕ್ಷ ಹೋಗಿ ನೋಡಿ ಬಂದಿದ್ದೆವು। ಆದರೆ ಚಿಕಾಟಿ ಭಾಳ ಪ್ರಯತ್ನ ಹೀಗೆ ಯಾವುದೇ ಕಾರ್ಯದಲ್ಲಿ ನಾವು ಯಶಸ್ವಿ ಕಾರ್ಯ ಮಾಡಿದೆವು ಅಂದ್ರೆ ನಾವು ಆದರೂ ಕೂಡ ಸರ್ಕಾರಿ ಮೂರ್ತಿ ಪಾತ್ರ ಆಗ್ತೇವೆ। ಹಾಗೆ ತಮ್ಮಲ್ಲಿ ಎಲ್ಲರಲ್ಲಿ ಆ ಭಾವ ಬರಬೇಕು। ತನು ಮನ ಧನ ಈ ಯಾವುದೇ ಕಾಯಕ ಇರಲಿ, ಒಂದು ಸಾರ್ವಜನಿಕ ಆಗಲಿ, ಒಂದು ಸಮಾಜ ಸೇವೆ ಆಗಲಿ, ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮದಾಗಲಿ ಅವು ಎಲ್ಲರೂ ತಮ್ಮ ಆ ರೀತಿಯಿಂದ ನಾವು ಅದರಲ್ಲಿ ಪರಿವರ್ತನೆ ಆದವು ಭಾಗವಹಿಸಿದೆವು ಅಂದ್ರೆ ಇಂದಿಲ್ಲ ನಾಳೆ ನಮಗೂ ಆದರೂ ಕೂಡ ಸರ್ಕಾರ ಮೂರ್ತಿಯನ್ನು ಸಿಗ್ತದೆ। ಅದಕ್ಕೆ ಹಿಂಗೆ ಸದ್ಬುದ್ಧಿ ನಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಿ ಅಂತೇಳಿ ಇವು ನಮ್ಮ ಶರಣಮ್ಮವರು ಯಾವ ಮಾಸಿ ದಂಡೆಯವ್ರದ್ದು ಮತ್ತು ಉಮೇಶ್ ಕೋಳಿಯವ್ರದ್ದು ಯಾಕೆ ಸತ್ಕಾರ ಮಾಡೋದು ಹಂಗೆ ಅವರೆಲ್ಲ ಕಾರ್ಯದಲ್ಲಿ ಭಾಗವಹಿಸ್ಕೊಂಡ ಅದ್ರ ಸಲುವಾಗಿ ಅವರಿಂದ ಸತ್ಕಾರ ಮೂರ್ತಿಯಾಗಿ ಇನ್ನು ಸತ್ಕಾರ ಮೂರ್ತಿ ಆಗಬೇಕಾಗಿದ್ರೆ ಏನೋ ಒಂದು ಕಷ್ಟ ಪರಿಶ್ರಮ ತಗೋಬೇಕೇ ಆಗ್ತದೆ। ಸಹಕಾರವಿನ ನೈ ಉದ್ಧಾರ ಮೊದಲು ನಾವು ಸಹಕಾರ ಮಾಡಿದೆವು ಅಂದರೆ ನಮ್ಮದು ಉದ್ಧಾರ ಆಗ್ತದೆ। ಅದಕ್ಕೆ ಬಸವಣ್ಣವರು ಒಂದು ಮಾತಾಡಿದ್ರು, ಕಾಯಕವೇ ಕೈಲಾಸ। ಕೈಲಾಸ ಅಂದ್ರೆ ಏನ್ರಿ, ಈ ನಾವು ಸಮಾಜದಲ್ಲಿ ಇದ್ದೇ ಹಂಗೆ ಕಾಯಕದಿಂದ ನಾವು ಪರಿವರ್ತನೆ ಇದೆ ಅಂತ ಮಹಾತ್ಮ ಬಸವೇಶ್ವರ ಎಲ್ಲ ಅವರು ಇದ್ದಾಗ ಅವರಲ್ಲಿ ಯಾರ್ಯಾರು ಇದ್ರು ಅವ್ರ ಸಹವಾಸದಾಗ ಅಂತ ಕೇಳಿದ್ರೆ ಅವರೆಲ್ಲ ಮಹಾತ್ಮರು ಸಂತರಾಗಿದ್ರು। ಯಾಕಂದ್ರೆ ಅವ್ರವ್ರ ಕಾಯಕದಾಗ ಅವರಷ್ಟು ತನ ಮನ ಧನ ಅರ್ಪಣೆ ಮಾಡಿ ಅಂತ ಸೇವೆಯನ್ನು ಮಾಡುವುದರಿಂದ ಈಗ ಅವರು ಎಷ್ಟೋ ಒಂದು 170 ಮಂದಿ ಯಾರು ಅವ್ರದ್ದು ಸಾಧಕರು ಇರಬೇಕು ಅಂತ ಮಹಾತ್ಮರು ಯಾಕಾದ್ರು ಕೇಳಿದ್ರೆ ಅವ್ರ ಕಾಯದಿಂದ ಅಲ್ಲಿ ಸೇವಾ ಮಾಡೋದ್ರಿಂದ ಅದಕ್ಕೆ ಇಲ್ಲಿ ಯಾವ ನಮ್ಮ ಊರದಾಗಲಿ ಇನ್ನು ಬೇಲೂರು ಸೋಲಾಪುರದವರಾಗಲಿ ಹಿಂಗೆ ಯಾವುದೇ ಕಾರ್ಯದಾಗ ಇಂಥ ಸೇವಾ ಭಾವಿ ಅವರಲ್ಲಿ ಉದ್ಭವಿಸಲಿ, ಹಿಂಗೆ ಎಲ್ಲರಲ್ಲಿ ಸದ್ಗುರುನಾಥ ಕೊಟ್ಟು ಕಾಪಾಡಿ ಅಂತೇಳಿ ಇವೆರಡು ನಾನು ವಾಕ್ಯಸ್ಕೊಂಡು ಮುಂದೆ ಯಾವ ಸರ್ಕಾರ ಮುಂದೆ ಆದಂಥ ಮುಖ್ಯವಾದಂಥ ಮಾಸಿ ದಾಂಡಿಯವರು ಅವ್ರ ಮನೋಗತಿ ವ್ಯಕ್ತ ಮಾಡಿ ಅಂತೇಳಿ ಅವರು ನನಗೇನು ಮಾತಾಡೋ ಸ್ಟೇಜ್ ಏನಿಂಗಿಲ್ಲ ಅಂದ್ರೆ ಒಂದು 2 ಶಬ್ದ ಹೇಳೋದಂದ್ರೆ ಎಲ್ಲ ಸನ್ಮಾನ್ವಿ ವ್ಯಾಸಪೀಠ ಮತ್ತು ಅಮ್ಮವರು ಮತ್ತು ಸರ್ಕಾರ ಮೂರ್ತಿ ಆದಂಥ ನೀಲೇಶಣ್ಣ ಅವರು ಮತ್ತು